ನಮಸ್ತೆ. ಇವತ್ತು ನಾವು ರೊಟೇಟನ್ನು ಸ್ನ್ಯಾಪ್ ಆ್ಯಂಗಲ್ ಸ್ನ್ಯಾಪ್ ಟೂಲ್ ಯೂಸ್ ಮಾಡಿಕೊಂಡು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳುವ. ಓಕೆ, ಫಸ್ಟಿಗೆ ಪರ್ಸ್ಪೆಕ್ಟಿವ್ ವ್ಯೂ ಹೋಗುವ, ಪಿ ಎಂಟರ್. ಅದ ನಂತರ ನಾರ್ಮಲಾಗಿ ಒಂದು ಬಾಕ್ಸ್ ತೆಗಿತೇನೆ. ಸೊ ಅದಾದ ನಂತರ ಇಲ್ಲಿ ದಿಸ್ ಇಸ್ ಆ್ಯಂಗಲ್ ಸ್ನ್ಯಾಪ್ ಅಂತ. ಸೊ ರೈಟ್ ಕ್ಲಿಕ್ ಮಾಡಿದ್ರದ್ದು ಪರ್ಸೆಂಟೇಜ್ ಇವಾಗ ನಾನು ಡಿಗ್ರಿ ಆ್ಯಂಗಲ್ 10 ಡಿಗ್ರಿ ಇಟ್ಟಿದ್ದೇನೆ. ಓಕೆ, ಸೊ ಇದು ಏನಂದರೆ ಇವಾಗ ಇ ಎಂಟರ್ ಕೊಟ್ಟರೆ, ಸೊ ಇಲ್ಲಿ ನೋಡಿ 10 ಡಿಗ್ರಿಯಲ್ಲಿ ಇದು ರೊಟೇಟ್ ಆಗ್ತದೆ. ಈಗ ನನಗೆ 90 ಮಾಡಬೇಕಾದ್ರೆ 50, 60, 70, 80, 90 ಡಿಗ್ರಿ. ಓಕೆ, ಅದೇ ನಂತರ ಈ ಒಂದು ಡೈರೆಕ್ಷನಲ್ಲಿ ಕೂಡ 90 ಡಿಗ್ರಿ. ಸೊ ಈ ಥರ ಮಾಡ್ಬೋದು. ಇದರದ್ದು ಬೆನಿಫಿಟ್ ಏನಂದರೆ, ಇವಾಗ ಇದನ್ನು ಆಫ್ ಮಾಡಿದ್ದೇನೆ ಅಂದ್ಕೊಳ್ಳಿ, ನಾನು ಇ ಎಂಟರ್ ಅಥವಾ ಆರ್ ಎಂಟರ್ ಅಥವಾ ಇಲ್ಲಿ ರೊಟೇಟ್ ಯೂಸ್ ಮಾಡಿದರೆ, ಇದು ನನಗೆ ಈಗ 90 ಬೇಕು ಅಂತ ಹೇಳಿದರೆ ಇದು ಆಗೋದಿಲ್ಲ, ಇಲ್ಲಿ ಕಷ್ಟ ಆಗ್ತದೆ. ಸೊ using angle snap you can do that is a benefit. Okay, ಅದಾದ ನಂತರ ಒನ್ ಮೋರ್ ಟೂಲ್ ಎಕ್ಸ್ಟ್ರಾ ಆ್ಯಡ್ ಆನ್, ಸ್ನ್ಯಾಪ್ ಟಾಗಲ್ ಅಂತ. ಸೊ ಇಲ್ಲಿ ಇವಾಗ ರೈಟ್ ಕ್ಲಿಕ್ ಸೆಟ್ಟಿಂಗ್ಸಲ್ಲಿ ನೋಡಿದರೆ ಮಿಡ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ ಅಂತ. ಸೊ ಇವಾಗ ನಿಮಗೆ ಮಿಡ್ ಪಾಯಿಂಟಿಂದ ಒಂದು ಬಾಕ್ಸ್ ಡ್ರಾ ಮಾಡಲಿಕ್ಕೆ ಇರ್ತದೆ. ಓಕೆ, ಸೊ ಈಗ ಮಿಡ್ ಪಾಯಿಂಟಿಂದ ಮೇಲೆ ಡ್ರಾ ಮಾಡಬೇಕಂದ್ರೆ ಇದರಿಂದ ತಂದು ಇಲ್ಲಿ ಕರ್ಸರ್ ಬಿಟ್ಟು ಮೇಲೆ ಮಾಡಿದರೆ ಎಕ್ಸಾಕ್ಟ್ ಈ ಪಾಯಿಂಟಿಂದನೇ ಬರ್ತದೆ. ಅದು ಸ್ನ್ಯಾಪಿದ್ದು ಯೂಸೇಜ್. ಥ್ಯಾಂಕ್ ಯು.